ನಮಸ್ಕಾರ ಕನ್ನಡಿಗರೇ, ಐ ಆಮ್ ಬ್ಯಾಕ್ ವಿತ್ ನ್ಯೂ ಬ್ಯಾಕ್ ವಿಡಿಯೋ. ಸೊ ನಾನು ಆರ್ಜಿ. ನೀವು ಇನ್ನೂ ಕೂಡ ಆರ್ಜಿ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮೆಲ್ಲ ಅಪ್ ಆ್ಯಂಡ್ ಡೌನ್ಸ್ ಕಮೆಂಟ್ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಇವತ್ತು ನಾನು ಆ್ಯಕ್ಚುಲಿ ನನ್ನ ಮೋಸ್ಟ್ ಫೇವ್ರೆಟ್ ಎವರ್ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ. ಸೊ ಎಲ್ಲಿಗೆ ಹೋಗ್ತೀನಿ, ಯಾರನ್ನು ಮೀಟ್ ಮಾಡೋಕ್ಕೆ ಹೋಗ್ತೀನಿ ಎಲ್ಲ ನಿಮ್ಗೆ ಹೇಳ್ತೀನಿ. ಸೊ ನಾನು ಇವಾಗ ಹೋಗಿ ರಪ್ ಅಂತ ರೆಡಿಯಾಗಿ ಬಂದುಬಿಡ್ತೀನಿ ಗಾಯ್ಸ್. ನಾವಿವತ್ತು ಒಂದು 6+ ಅವರ್ಸ್ ಬೆಂಗಳೂರಿನಿಂದ ಟ್ರಾವೆಲ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಗಾಯ್ಸ್ ಈಗ ಮನೆಯಿಂದ ಹೊರಡ್ತಾ ಇದ್ದೀವಿ ನಾವು. ನಾನು ಹೋಗ್ತಾ ಬ್ಲಾಗ್ ಮಾಡ್ತಾ ಹೋಗ್ತೀನಿ. ಆಲ್ರೆಡಿ ಲೇಟ್ ಆಗೋಯ್ತು. ಟೈಮ್ ಇವಾಗ ಎಷ್ಟು 10:30 ಆಗೋಯ್ತು ಗಾಯ್ಸ್. ನಾನು ಬೆಂಗಳೂರಿಂದ ಹೊರಡಬೇಕು, ಸೊ ಲೇಟ್ ಆಗುತ್ತೆ. ಸೊ ನಾನು ಹೋಗ್ತಾ ಬ್ಲಾಗ್ ಮಾಡ್ತಾ ನಾನು ಮಾತಾಡೋದು ಕೇಳಿಸುತ್ತೆ ಅಂತ ಐ ಆಮ್ ನಾಟ್ ಶ್ಯೂರ್, ಬಟ್ ಅದು ಮಾತಾಡ್ತಾ ಇದ್ದೀನಿ. ಸೊ ಎಂತಂದರೆ ಇವಾಗ KR ಮಾರ್ಕೆಟ್ ಇರೋದು, ಇಲ್ಲಿಂದ ಸ್ಯಾಟ್ಲೈಟ್ ಹೋಗ್ಬಿಟ್ಟು ಸ್ಯಾಟ್ಲೈಟಿಂದ ನಾನು ಬಸ್ ಹತ್ತಬೇಕು. ಸೊ ನಾನು ಹೇಳಿದ್ದೆ ಇಲ್ಲಿ ಹೋಗ್ತೀನಿ ಅಂತ. ಸೊ ನಾನು ಆ್ಯಕ್ಚುಲಿ ಟೂರ್ಗೆ ಹೋಗ್ತಾ ಇದ್ದೀನಿ, ಮೈ ಫೇವ್ರೇಟ್. ಮತ್ತು ಎಂತ ಗೊತ್ತಾ, ನಾನು ಮೀಟ್ ಮಾಡ್ಲಿಕ್ಕೆ ಹೋಗ್ತಿರೋದು ನನ್ನ ಮೋಸ್ಟ್ ಫೇವ್ರೇಟ್ ಇನ್ ಮೈ ಲೈಫ್, ನಮ್ಮ ಅಜ್ಜಿ. ಸೊ ನಾನು ಆಲ್ಮೋಸ್ಟ್ ಕೂರ್ಗೆ ಹೋಗೋದೆ ಒಂದು 3 to 4 months ಆಗೋಗಿದೆ. ಬಸ್ ಹೊರಡುತ್ತೆ ಗಾಯ್ಸ್. ನಾನು ಆಲ್ರೆಡಿ ಇಲ್ಲೇ 11:30 ಆಗೋಗಿದೆ. ನಾನು ಎಷ್ಟೊತ್ತಿಗೆ ತಲುಪ್ತೀನೋ ನನಗಂತೂ ಗೊತ್ತಿಲ್ಲ. ಕೇಳಿಸ್ಲಿಲ್ಲ ಅಂದರೆ ಐ ಆಮ್ ಸಾರಿ. ನನ್ನ ಹತ್ರ ಮೈಕ್ ಇಲ್ಲ ಗಾಯ್ಸ್. ಸ್ವಲ್ಪ ಕೇಳಿಸಿದ್ರು ಓಕೆ ಅನ್ಕೋತೀನಿ. ಬ್ಯಾಕ್ಗ್ರೌಂಡ್ ಫುಲ್ ನಾಯ್ಸ್ ಇದೆ. ಮೈಸೂರು ಬಸ್ ಚೇಂಜ್ ಮಾಡಿದ ಮೇಲೆ ಹೇಳ್ತೀನಿ. I keep dreaming but my dreams keep flying away. It's somewhere far beyond. Keep chasing them and I never rest for a day. There's something I don't do. KR ಮಾರ್ಕೆಟಿಂದ ಇವಾಗ ಸ್ಯಾಟ್ಲೈಟ್ ಬಂದು, ಸ್ಯಾಟ್ಲೈಟಿಂದ ಮೈಸೂರಿಗೆ ಬಸ್ ಕೂಡ ಹತ್ತಿ ಆಯಿತು. ನಂಗೆ ಬೇಗನೆ ಬಸ್ ಕೂಡ ಸಿಕ್ತು. ಆ್ಯಂಡ್ ನಂಗೆ ಸಿಕ್ಕಾಬಟ್ಟೆ ಶೆಕೆ ಇತ್ತು ಗಾಯ್ಸ್. ನಾನು ಮಧ್ಯಾಹ್ನ ಹೊತ್ತಲ್ಲಿ ಬಂದಿದ್ದಕ್ಕೆ ಅದ್ರ ಮಧ್ಯೆ ನಿದ್ದೆ ಬೇರೆ ಬರ್ತಿದೆ ನನಗೆ. Since I ran into you on a street, I wonder if you moved. Hope everything is going amazing for you, and you're not feeling blue. I feel the rain pour down my face, but that's alright. Guys, finally 2.5 ಗಂಟೆಗಳ ಸತತ ಪ್ರಯಾಣ ಮುಗಿಸ್ಕೊಂಡು ನಾವೀಗ ಜಸ್ಟ್ ಮೈಸೂರು ರೀಚ್ ಆಗಿದ್ದೀನಿ. ನಂತರ ಇಲ್ಲಿಂದ ಕೂರ್ಗ್ ಬಸ್ ಹತ್ತಿ ಹೊರಡಬೇಕಷ್ಟೆ. Looking at the skyline, looking back at my life, and I gotta say it's one of a kind. Yeah, but when off I go, breathing it's a fast forward. Looking at the skyline, looking back at my life, and I gotta say it's guys, ನಂಗಂತೂ ಬಸ್ ಇಳಿದ ತಕ್ಷಣ ಸಿಕ್ಕಾಬಟ್ಟೆ ಹೊಟ್ಟೆ ಹಸಿವು. ಆಮೇಲೆ ನಾನು ಏನು ಅಂದ್ಕೊಂಡೆ ಅಂದರೆ ಫಸ್ಟ್ ಲಂಚ್ ಮುಗಿಸ್ಕೊಂಡು ಆಮೇಲೆ ನಮ್ಮ ಟ್ರಾವೆಲ್ ಫ್ರೆಂಡ್ಸ್ ಇದ್ದಾರಲ್ಲ, ಸ್ವಲ್ಪ ಕುರುಕಲು ತಿಂಡಿಗಳು ಅಂದರೆ ಜ್ಯೂಸು, ಸ್ನ್ಯಾಕ್ಸಸ್ ಈ ಥರದ್ದೆಲ್ಲ ತೊಗೊಂಡು ಮತ್ತೆ ಬಸ್ ಹತ್ತೋಣ ಅಂತ. 3 o'clock ಆಗಬೇಕಾದ್ರೆ ಕೂರ್ಗಿಗೆ ಬಸ್ ಸಿಕ್ತು. ಮತ್ತು ಬಸ್ಸಲ್ಲಿ ಹತ್ತಿ ಆಯಿತು, ಮತ್ತೆ ಜರ್ನಿ ಸ್ಟಾರ್ಟ್. Something I don't do. I would hope everything is going amazing for you, and you're not feeling blue. I feel the rain pour down my face, but that's alright. I smile at people passing by. Some smile back. ಗೈಸ್, ಆ್ಯಕ್ಚುಲಿ ಏನಾಯಿತು ಅಂದರೆ ನಾನು ಮೈಸೂರಿಂದ ಈ ಹುಣಸೂರು ಬರೋ ಗ್ಯಾಪ್ನಲ್ಲಿ ನಿದ್ದೆ ಬಂದ್ಬಿಡ್ತು. ಸೊ ಅದೊಂದು ಶಾರ್ಟ್ ಸ್ಲೀಪ್ ಆಯಿತು ನನಗೆ. ಸೊ ಇದೊಂದು ವಿಡಿಯೋ ಇದೆಯಲ್ಲ, ಇದು ನಂಗೆ ತುಂಬ ಇಷ್ಟ. ಸೊ ನಾನು ಇದನ್ನು ಬ್ಲಾಗಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಏನಂದರೆ ನಾನು ಪ್ರತಿ ಸಲ ಕೊಡಗಿಗೆ ಬೆಂಗಳೂರಿನಿಂದ ಯಾವಾಗೆಲ್ಲ ಟ್ರಾವೆಲ್ ಮಾಡ್ತೀನೋ ಎವ್ರಿ ಟೈಮ್ ನಾನು ಇದೊಂದು ಸಿನಾರಿಯೋ ನೋಡ್ಕೊಂಡೇ ಬರ್ತೀನಿ. ನಂಗೆ ತುಂಬ ಇಷ್ಟ ಆಗುತ್ತೆ ಇದು. ಅಲ್ಲಿ ನೋಡಿ ದನ ಕರುಗಳು ಆ್ಯಂಡ್ ಅಲ್ಲಿ ಕೃಷಿ ಮಾಡಿರ್ತಾರೆ, ಪಕ್ಕದಲ್ಲಿ ಹಳ್ಳಿ ಮನೆ. ನನಗೆ ತುಂಬ ಇಷ್ಟ, ತುಂಬ ಕನೆಕ್ಟ್ ಆಗುತ್ತೆ, ಒಂಥರ ಫೀಲ್ ಗುಡ್ ಅನಿಸುತ್ತೆ ಈ ಥರ ಒಂದು ನೋಡಿದಾಗ. ಸೊ ಅದಕ್ಕೆ ಇದನ್ನು ಕೂಡ ಬ್ಲಾಗಲ್ಲಿ ಆ್ಯಡ್ ಮಾಡೋಣ ಅಂತ ಅಂದ್ಕೊಂಡೆ. ಟ್ರಾವೆಲ್ ಮಾಡಿ ನನಗಂತೂ ತುಂಬ ಸುಸ್ತಾಗಿ ಹೋಗಿದೆ ಗೈಸ್. ಫೈನಲಿ
ಇಷ್ಟು ಅವರ್ ಟ್ರಾವೆಲ್ ಮಾಡಿ ಇವಾಗ ಕೊಡಗು ರೀಚ್ ಆದ್ವಿ. ಆ್ಯಂಡ್ ನನಗೆ ಇಲ್ಲಿಂದ ಅಂತೂ ತುಂಬ ಖುಷಿ ಆಗುತ್ತೆ, ಬಿಕಾಸ್ ಇಲ್ಲಿಂದ ನನ್ನ ಮನೆಗೆ ಒಂದು 14 to 15 ಕಿಲೋಮೀಟರ್ಸ್ ಅಷ್ಟೇ ಇರೋದು. ಸೊ ಇದು ರೀಚ್ ಆದಮೇಲೆ ನನಗಂತೂ ಬೇಗ ಮನೆ ರೀಚ್ ಆಯಿತು ಅಂತ, ನಮ್ಮ ಅಜ್ಜಿ ಮನೆ ಬೇಗ ರೀಚ್ ಆಯಿತು ಅಂತ ಫುಲ್ ಖುಷಿ ಆಗಿಬಿಡುತ್ತೆ ನನಗೆ. ಗೈಸ್, ಮತ್ತೊಂದು ವಿಷಯ ನಾನಂತೂ ಹೇಳಲೇಬೇಕು. ಯಾರೆಲ್ಲ ಬೆಂಗಳೂರಿನಿಂದ ಮೈಸೂರು ಈ ವೇನಲ್ಲಿ ಯಾರೆಲ್ಲ ಕೊಡಗಿಗೆ ಟ್ರಾವೆಲ್ ಮಾಡ್ತಿರೋ, ಈ ಒಂದು ಕಾಡೇನಿದೆ ಇದನ್ನು ನಿಮ್ಮ ತುಂಬ ವಾರ್ಮಾಗಿ ವೆಲ್ಕಮ್ ಮಾಡುತ್ತೆ ಎವ್ರಿ ಟೈಮ್. ಓಕೆನಾ? ಮಳೆಗಾಲದಂತೂ ಇನ್ನೂ ಸೂಪರಾಗಿ ಕಾಣಿಸುತ್ತೆ, ಗ್ರೀನ್ ಆಗಿ ಸಖತ್ತಾಗಿ ಕಾಣಿಸುತ್ತೆ. ಇವಾಗ ಸ್ವಲ್ಪ ಬೇಸಿಗೆ ಇರೋದ್ರಿಂದ ಅಲ್ಲಲ್ಲಿ ಒಣಗಿದ ಮರ ಎಲ್ಲ ಕಾಣಿಸ್ತಿದೆ. ಬಟ್ ಎನಿವೇ, ನನಗಂತೂ ಈ ಕಾಡು ತುಂಬ ಅಂದರೆ ತುಂಬ ಇಷ್ಟ. You're not feeling blue. I feel the rain pour down my face, but that's alright. I smile, people passing by. Some smile back, some might not. I'm always looking for a shade when it's hot. I've been low key and I'm trying to stop. Goddamn feeling good. Yeah, but up at 2 and off I go. Pretty afternoon, it's our best boy. Looking at the skyline, looking back at my life, and I gotta say it's one of a kind. Yeah, but up at 2 and off I go. Pretty afternoon, it's our best boy. Looking at the skyline, looking back at my life, and I gotta say. ಕೊನೆಗೂ ನಮ್ಮೂರು ದೇವರಪುರ ರೀಚ್ ಆಗಿ ಆಯಿತು. ನಮ್ಮೂರ ಹೆಸರು ದೇವರಪುರ. ನೋಡಿ, ಇದೇ ನಮ್ಮೂರು. ತುಂಬ ಸಣ್ಣ ಊರು. ನಾನು ಹುಟ್ಟಿ ಬೆಳೆದದ್ದು, ಸ್ಕೂಲಿಂಗ್, ಕಾಲೇಜ್ ಎಲ್ಲನೂ ಇದೇ ಊರಿಂದನೇ ಮಾಡಿರೋದು. ಸೊ ಅವಾಗ ಹೆಂಗಿತ್ತು ಇವಾಗಲೂ ಹಾಗೇ ಇದೆ ನಮ್ಮೂರು, ಒಂಚೂರು ಚೇಂಜಸ್ ಇಲ್ಲ. ಐ ರೀಚ್ಡ್ ಮೈ ಫೇವ್ರೆಟ್ ಪ್ಲೇಸ್. ನಮ್ಮ ಅಜ್ಜಿ ಮನೆ ಇದೆ ಆ್ಯಕ್ಚುಲಿ, ಹಳ್ಳಿಲಿರೋ ಮನೆ. ಆ್ಯಂಡ್ ನಾನು ಹುಟ್ಟಿ ಬೆಳೆದದ್ದು, ಕಾಲೇಜು, ಸ್ಕೂಲ್ ಎಲ್ಲ ಇಲ್ಲಿಂದನೇ ಮಾಡಿರೋದು. ಆ್ಯಂಡ್ ನಂಗೆ ಸಖತ್ ಟಯರ್ಡ್ ಆಗಿದೆ ಗೈಸ್. ನಾನು ಅಲ್ಲಿಂದ ಕುತ್ಕೊಂಡು ಬಂದು ಕಾಲೆಲ್ಲ ಪೇಯ್ನ್ ಬಂದುಬಿಟ್ಟಿದೆ. ನಂಗೆ ಫುಲ್ ಇವತ್ತು ಟಯರ್ಡ್ ಆಗಿಬಿಟ್ಟಿದೆ. ಒಂದ್ಸಲ ಏನಾದರೂ ಫ್ರೆಶ್ ಅಪ್ ಆಗಿ ಏನಾದ್ರು ತಿಂದು ಮಲಗಿದ್ರೆ ಸಾಕಂತುಂಟು ನನಗೆ. ಆ್ಯಂಡ್ ಗೈಸ್, ಮರಿಬೇಡಿ ನನ್ನ RG ಲೈಫ್ ಸ್ಟೈಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಆ್ಯಂಡ್ ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ಆದಷ್ಟು ನನ್ನ ಚಾನಲ್ ಶೇರ್ ಮಾಡಿ. ಸೊ ಇನ್ನೊಂದು ವೀಡಿಯೋ ಒಂದಿಗೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.